ಯಾವ ಸರ್ವಶಕ್ತನಾದ ದೇವೋತ್ತಮ ಪರಮ ಪುರುಷನು ತನ್ನ ಶಕ್ತಿಯಿಂದ ನನ್ನಲ್ಲಿ ಪ್ರವೇಶಿಸಿ ಸುಪ್ತವಾಗಿದ್ದ ಮಾತು, ಶ್ರವಣ, ನೇತ್ರ, ಚರ್ಮ, ಕೈಕಾಲುಗಳೇ ಮೊದಲಾದ ಇಂದ್ರಿಯಗಳನ್ನು ಪ್ರಾಣವಾಯುವನ್ನು ಚೇತನಗೊಳಿಸಿದನೋ ಅವನಿಗೆ ನಮೋ ನಮಃ. ಪ್ರಭೋ, ಪರಮ ಪುರುಷನಾದ ನೀನು ಒಬ್ಬನೇ ಆದರೂ ನಿನ್ನ ವಿವಿಧ ಶಕ್ತಿಗಳಿಂದ ಅನೇಕವಾಗಿ ಕಾಣಿಸಿಕೊಳ್ಳುವೆ. ನಿನ್ನ ಬಹಿರಂಗ ಶಕ್ತಿಯಾದ ಮಾಯೆಯಿಂದ ಈ ವಿಶ್ವವನ್ನು ಸೃಷ್ಟಿಸಿ ಅನಂತರ ಪರಮಾತ್ಮನಾಗಿ ಅದನ್ನೇ ಪ್ರವೇಶಿಸುವೆ. ನೀನು ಪರಮ ಪುರುಷನೇ ಆದರೂ ಅಗ್ನಿಯು ವಿವಿಧ ರೂಪದ ಕಟ್ಟಿಗೆಗಳನ್ನು ಪ್ರವೇಶಿಸಿ ವಿಧವಿಧವಾಗಿ ಉರಿಯುವಂತೆ ಅಶಾಶ್ವತವಾದ ಭೌತಿಕ ಗುಣತ್ರಯಗಳ ಮೂಲಕ ಈ ವಿಶ್ವದ ವಿವಿಧ ರೂಪಗಳನ್ನು ಸೃಜಿಸುವೆ. ಹೇ ಅನಾಥ ಬಂಧು, ಬ್ರಹ್ಮದೇವನು ಸೃಷ್ಟಿಯ ಆದಿಯಲ್ಲಿ ನಿನಗೆ ಸಂಪೂರ್ಣವಾಗಿ ಶರಣಾಗಿ ನಿನ್ನಿಂದ ಜ್ಞಾನವನ್ನು ಪಡೆದ. ನಿದ್ರಿಸುತ್ತಿರುವ ಮನುಷ್ಯನು ಎದ್ದ ಕೂಡಲೇ ಕಾರ್ಯಪ್ರವೃತ್ತನಾಗುವಂತೆ ಅವನು ಸೃಷ್ಟಿರಹಸ್ಯವನ್ನರಿತ. ಪ್ರಭು, ಆರ್ತರಿಗೂ ಮುಮುಕ್ಷುಗಳಿಗೂ ನೀನೊಬ್ಬನೇ ಶರಣ್ಯನು. ನಿನ್ನನ್ನರಿತವನು ಹೇಗೆ ತಾನೇ ನಿನ್ನನ್ನು ಮರೆತಾನು? ಶ್ರೀಹರಿ ಜನನ ಮರಣವೆಂಬ ಸಂಸಾರ ಚಕ್ರದಿಂದ ಜೀವಿಗಳನ್ನು ಬಿಡಿಸುವ ನೀನು ಒಂದು ಕಲ್ಪತರುವಿನಂತಿದ್ದರು ನಮ್ಮಂತಹ ಜನರು ನರಕದಂಥ ಸ್ಥಿತಿಯಲ್ಲೂ ಸಿಗಬಹುದಾದ ಇಂದ್ರಿಯ ಸುಖಕ್ಕಾಗಿಯೇ ಬೇಡುತ್ತೇವೆ. ನಿಶ್ಚಯವಾಗಿಯೂ ನಾವು ಮಾಯೆಯಿಂದ ವಿಮೋಹಿತರಾಗಿರುವರೇ ಸರಿ. ಪ್ರಭು, ನಿನ್ನ ಪಾದಪದ್ಮಗಳನ್ನು ಧ್ಯಾನಿಸುವುದರಿಂದಾಗಲಿ ನಿನ್ನ ಭಕ್ತರಿಂದ ನಿನ್ನ ದಿವ್ಯ ಕಥೆಗಳನ್ನು ಕೇಳುವುದರಿಂದಾಗಲಿ ದೊರಕುವ ಪರಮಾನಂದವು ನಿನ್ನದೇ ನಿರಾಕಾರ ಸ್ವರೂಪವಾದ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದರಿಂದ ಸಿಗುವ ಆನಂದಕ್ಕಿಂತಲೂ ಮಿಗಿಲಾದುದು. ಇನ್ನು ಕಾಲಖಡ್ಗದ ಪ್ರಹಾರಕ್ಕೊಳಗಾಗಿ ವಿಮಾನಗಳಿಂದ ಪತನ ಹೊಂದಬೇಕಾದಂಥ ಸ್ವರ್ಗಸುಖದ ಬಗ್ಗೆ ಏನು ಹೇಳುವುದು? ಅನಂತ ಅಲೆಗಳು ಪ್ರವಹಿಸುವಂತೆ ನಿನ್ನ ಕಥಾ ಪ್ರಸಂಗಗಳ ಸವಿಯನ್ನುಣಿಸುವ ನಿನ್ನ ಭಕ್ತಜನರ ಸಂಗವನ್ನು ಮತ್ತೆ ಮತ್ತೆ ಕರುಣಿಸು. ನಿನ್ನ ದಿವ್ಯ ಕಥಾಮೃತವನ್ನು ಕುಡಿದು ಮತ್ತೇರಿ ಈ ಭವಜಲಾಬ್ಧಿಯನ್ನು ನಾನು ಸುಲಭವಾಗಿ ದಾಟಿಬಿಡುವೆ. ಕಮಲನಾಭನೆ, ನಿನ್ನ ಚರಣಾರವಿಂದಗಳ ಸುಗಂಧವನ್ನಾಶಿಸುವ ಭಕ್ತರ ಸಂಘದಲ್ಲಿರುವವರು ತಮ್ಮ ದೇಹ, ಮನೆ, ಹೆಂಡತಿ, ಮಕ್ಕಳು, ಐಶ್ವರ್ಯ ಮೊದಲಾದವುಗಳ ಬಗ್ಗೆ ಆಸಕ್ತರಾಗುವುದಿಲ್ಲ. ಜನ್ಮರಹಿತನೇ, ಈ ವಿಶ್ವವು ಕೆಲವೊಮ್ಮೆ ವ್ಯಕ್ತವಾಗುವ ಮತ್ತು ಕೆಲವೊಮ್ಮೆ ವ್ಯಕ್ತವಾಗದ ಸುರನರೋರಗ ದೇವದೈತ್ಯ ಪಶುಪಕ್ಷಿಗಳಾದಿಯಾಗಿ ವಿವಿಧ ಬಗೆಯ ರೂಪಗಳ ಜೀವಿಗಳಿಂದ ತುಂಬಿದೆಯೆಂದು ನಾನು ಬಲ್ಲೆ. ಆದರೆ ಪರಮೋನ್ನತವಾದ ಈ ನಿನ್ನ ದಿವ್ಯರೂಪವನ್ನು ಈ ಮೊದಲು ನಾನು ಎಂದೂ ನೋಡಿಲ್ಲ. ಸದಸದಾತ್ಮಕವಾದ ನಿನ್ನ ವಿರಾಡ್ ರೂಪಕ್ಕಿಂತಲೂ ಈಗ ಮೈದೋರಿರುವ ನಿನ್ನ ದಿವ್ಯ ಸ್ವರೂಪವು ಮಿಗಿಲಾದುದೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಕಲ್ಪಾಂತ್ಯದಲ್ಲಿ ಯಾವ ಭಗವಂತನು ಅಖಿಲ ಬ್ರಹ್ಮಾಂಡವನ್ನು ತನ್ನ ಜಠರದಲ್ಲಿ ಅಡಗಿಸಿ ಆದಿಶೇಷನ ತಲ್ಪದಲ್ಲಿ ಪವಡಿಸುವನೋ, ಯಾರ ನಾಭಿಯಿಂದ ಹೊನ್ನ ಕಮಲವು ಉದಿಸಿ ಅದರಲ್ಲಿ ಬ್ರಹ್ಮದೇವನು ಜನಿಸುವನೋ, ಅಂಥ ಶ್ರೀಹರಿಗೆ ನನ್ನ ಭಕ್ತಿಯುತ ಪ್ರಣಾಮಗಳನ್ನು ಸಲ್ಲಿಸುವೆ. ದೇವದೇವ, ನಿತ್ಯ ಮುಕ್ತನು, ಪರಿಶುದ್ಧನು, ಜ್ಞಾನಪೂರ್ಣನು, ನಿರ್ವಿಕಾರನು, ಆದಿಪುರುಷನು, ತ್ರಿಗುಣಗಳಿಗೆ ಈಶನೂ ಆದ ನೀನು ಜೀವಿಗಳಿಗಿಂತ ಭಿನ್ನನಾಗಿರುವೆ. ಬುದ್ಧಿಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿರುವ ನೀನು ವಿಶ್ವದ ಸ್ಥಿತಿಗಾಗಿ ವಿಷ್ಣುವಾಗಿ ನಿರ್ಲಿಪ್ತತೆಯಿಂದ ಯಜ್ಞಫಲಗಳನ್ನು ಗುಂಜಿಸುವೆ. ವಿದ್ಯೆ, ಅವಿದ್ಯೆಗಳೆಂಬ ವಿರುದ್ಧಾಂಶಗಳಿರುವ ನಿನ್ನ ನಿರಾಕಾರ ಬ್ರಹ್ಮಸ್ವರೂಪದಲ್ಲಿ ನಾನಾ ಶಕ್ತಿಗಳು ಕಾರ್ಯಪ್ರವೃತ್ತವಾಗಿರುತ್ತವೆ. ವಿಶ್ವಕ್ಕೆ ಕಾರಣವೂ ಅಖಂಡವೂ ಅನಂತವೂ ಆದಿಮೂಲವೂ ಆನಂದ ಮಾತ್ರವೂ ಆದ ಆ ಪರಬ್ರಹ್ಮನಿಗೆ ನನ್ನ ಗೌರವಪೂರ್ಣ ನಮನಗಳು. ಭಗವಂತನೇ, ನೀನೇ ಪರಮಪುರುಷಾರ್ಥ. ಬೇರಾವ ಆಸೆಯೂ ಇಲ್ಲದೆ ನಿನ್ನನ್ನೇ ಭಜಿಸುವ ಭಕ್ತರಿಗೆ ರಾಜ್ಯಭಾರ ನಡೆಸುವುದಕ್ಕಿಂತಲೂ ನಿನ್ನ ಪಾದಪದ್ಮಗಳನ್ನು ಸೇವಿಸುವುದೇ ಮೇಲು. ಆದರೂ ನನ್ನಂಥ ದೀನರಿಗೆ ಹಸುವು ತನ್ನ ನವಜಾತ ಕರುವಿಗೆ ಹಾಲು ಕುಡಿಸಿ ಅದನ್ನು ಕಾಯುವಂತೆ ರಕ್ಷಣೆ ನೀಡುವೆ. ಧ್ರುವನ ಪ್ರಾರ್ಥನೆಯಿಂದ ಸುಪ್ರಸನ್ನನಾದ ಭಗವಂತನು ನುಡಿದನು, ರಾಜಕುಮಾರ ಧ್ರುವ, ನಿನಗೆ ಮಂಗಳವಾಗಲಿ. ಮಗು, ನಿನ್ನ ಹೃದಯದಾಶೆಯನ್ನು ನಾನು ಬಲ್ಲೆನು. ಅದನ್ನು ನೆರವೇರಿಸುವುದು ಕಷ್ಟವಾದರೂ ನಾನು ನೆರವೇರಿಸುವೆ.
ಜಾಜ್ವಲ್ಯಮಾನವಾಗಿ ಬೆಳಗುವ ಧ್ರುವ ನಕ್ಷತ್ರವೆಂಬ ಅದ್ಭುತ ಲೋಕವನ್ನು ನಿನಗೆ ದಯಪಾಲಿಸುವೆ. ಲೋಕಪ್ರಳಯವಾದ ಬಳಿಕವೂ ಶಾಶ್ವತವಾಗಿ ಉಳಿಯುವ ಈ ಧಾಮವನ್ನು ಇದುವರೆವಿಗೂ ಯಾರೂ ಪಡೆದಿಲ್ಲ. ಗ್ರಹ ತಾರಾ ಜ್ಯೋತಿರ್ಮಂಡಲಗಳೆಲ್ಲವೂ ಧರ್ಮ, ಅಗ್ನಿ, ಕಶ್ಯಪ, ಶುಕ್ರರೇ ಮೊದಲಾದ ಮಹರ್ಷಿಗಳು ವಾಸಿಸುವ ನಕ್ಷತ್ರ ಮಂಡಲಗಳು ನಿನ್ನ ಲೋಕವನ್ನು ಸುತ್ತುವರಿದಿದ್ದು, ಮೇಟಿಯನ್ನು ಸುತ್ತುವ ಎತ್ತುಗಳಂತೆ ನಿನ್ನ ಲೋಕಕ್ಕೆ ಪ್ರದಕ್ಷಿಣೆ ಹಾಕುತ್ತಿರುತ್ತವೆ. ನಿನ್ನ ತಂದೆಯು ನಿನಗೆ ರಾಜ್ಯಭಾರ ವಹಿಸಿ ವಾನಪ್ರಸ್ಥಕ್ಕೆ ಹೋದ ಬಳಿಕ ಕುಂದದ ಯೌವನದಿಂದ ಈ ಭೂಮಂಡಲವನ್ನು 36,000 ವರ್ಷಪರ್ಯಂತ ಆಳುವೆ. ಒಂದು ದಿನ ಮೃಗಯ ವಿಹಾರಕ್ಕೆಂದು ಹೋಗುವ ನಿನ್ನ ತಮ್ಮ ಉತ್ತಮನು ಸಾವಿಗೀಡಾಗುತ್ತಾನೆ. ಅದರಿಂದ ವ್ಯಾಕುಲಗೊಳ್ಳುವ ನಿನ್ನ ಮಲತಾಯಿ ಸುರುಚಿಯು ಅವನನ್ನು ಹುಡುಕ ಹೋಗಿ ಕಾಡ್ಗಿಚ್ಚಿಗೆ ಸಿಕ್ಕಿ ತಾನೂ ಸಾಯುತ್ತಾಳೆ. ವತ್ಸ, ಸಕಲ ಯಜ್ಞಗಳ ಹೃದಯ ಸ್ವರೂಪಿಯಾದ ನನ್ನನ್ನು ಅನೇಕ ಯಜ್ಞಯಾಗಗಳನ್ನು ಮಾಡುವುದರಿಂದಲೂ ದಾನದಕ್ಷಿಣೆಗಳನ್ನು ನೀಡುವುದರಿಂದಲೂ ಅರ್ಚಿಸುವೆ. ನಾನು ಕರುಣಿಸುವ ಇಹಲೋಕದ ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸಿ ಜೀವನದ ಕಡೆಯಲ್ಲಿ ನನ್ನನ್ನು ಸ್ಮರಿಸುವೆ. ಅನಂತರ ಸರ್ವಲೋಕವಾಸಿಗಳಿಂದಲೂ ನಮಸ್ಕರಿಸಲ್ಪಡುವ ಸಪ್ತರ್ಷಿ ಮಂಡಲಕ್ಕೂ ಮೇಲಿರುವ ನನ್ನ ದಿವ್ಯಧಾಮಕ್ಕೆ ತೆರಳುವ ನೀನು ಪುನಃ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುವುದಿಲ್ಲ. ಹೀಗೆ ಧ್ರುವನಿಗೆ ತನ್ನ ದಿವ್ಯಲೋಕವನ್ನೇ ನೀಡಿದ ವಿಷ್ಣುವು ಅವನು ನೋಡುತ್ತಿರುವಂತೆಯೇ ಗರುಡನನ್ನೇರಿ ಸ್ವಧಾಮಕ್ಕೆ ತೆರಳಿದನು. ದುರ್ಲಭವಾದ ವರವನ್ನು ಪಡೆದ ಧ್ರುವಕುಮಾರನು ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೊರಟನು. ಆದರೆ ಅವನಿಗೆ ಭಗವಂತನ ವರದಿಂದ ತೃಪ್ತಿಯಾಗಲಿಲ್ಲ. ಮುಕ್ತಿಪತಿಯೇ ಪ್ರತ್ಯಕ್ಷನಾಗಿದ್ದರೂ ಮಲತಾಯಿಯ ಮಾತುಗಳಿಂದ ನೊಂದಿದ್ದ ತಾನು ಮುಕ್ತಿಯನ್ನು ಬೇಡದೆ ಅಶಾಶ್ವತವಾದ ಐಹಿಕ ಸುಖವನ್ನೇ ಬೇಡಿದೆನಲ್ಲ ಎಂದು ದುಃಖಿಸಿದನು. ಅಯ್ಯೋ, ನಾನೆಂಥ ಮಂದಮತಿ! ಭವಪಾಶವನ್ನು ಒಮ್ಮೆಲೆ ಕತ್ತರಿಸಬಲ್ಲ ಭಗವಂತನ ಪಾದಾರವಿಂದಗಳ ಬಳಿ ಬಂದು ನಶ್ವರವಾದುದನ್ನೇ ಬೇಡಿದೆ. ಅವನ ಚರಣಕಮಲಗಳ ಆಶ್ರಯವನ್ನು ಪಡೆಯಲು ಸನಕಸನಂದಾದಿ ಮುನಿಗಳಿಗೆ ಅನೇಕ ಜನ್ಮಗಳೇ ಬೇಕಾದವು. ನಾನು ಕೇವಲ 6 ತಿಂಗಳುಗಳಲ್ಲಿ ಅದನ್ನು ಸಾಧಿಸಿದರೂ ಪುನಃ ಈ ದುಃಖಮಯವಾದ ಸಂಸಾರದಲ್ಲಿ ಬಿದ್ದೆ. ನಾನು ವೈಕುಂಠವನ್ನು ಪಡೆಯುವೆನೆಂದು ತಾವು ತಮ್ಮ ಲೋಕಗಳಿಂದ ಎಂದಾದರೊಂದು ದಿನ ಕೆಳಗೆ ಬೀಳಬೇಕಾಗುವುದೆಂದು ಮಾತ್ಸರ್ಯ ತಾಳಿದ ದೇವತೆಗಳು ನನ್ನ ಬುದ್ಧಿಗೆ ಭ್ರಮೆಯನ್ನುಂಟು ಮಾಡಿಬಿಟ್ಟರು. ಅದರಿಂದಲೇ ನನಗೆ ನಾರದ ಮುನಿಗಳ ಉಪದೇಶವನ್ನು ಗ್ರಹಿಸಲಾಗಲಿಲ್ಲ. ನಿಶ್ಚಯವಾಗಿಯೂ ನಾನು ಮಾಯೆಗೆ ವಶನಾಗಿ ಮಲಗಿಬಿಟ್ಟಿದ್ದೆ. ದ್ವಂದ್ವಯುಕ್ತವಾದ ಮನಸ್ಸಿನಿಂದ ನನ್ನ ತಮ್ಮನನ್ನು ಒಬ್ಬ ವೈರಿಯೆಂದು ಪರಿಗಣಿಸಿದೆ. ಪ್ರಾಣ ಹೋದ ಬಳಿಕ ಚಿಕಿತ್ಸೆ ಮಾಡಿದಂತಾಯಿತು ನನ್ನ ಸ್ಥಿತಿ. ಮೆಚ್ಚಿಸಲಸಾಧ್ಯನಾದ ಆ ಭವನಾಶಕನನ್ನು ದುಷ್ಕರ ತಪಸ್ಸಿನಿಂದ ಮೆಚ್ಚಿಸಿ ಪುನಃ ಭವವನ್ನೇ ಬೇಡಿದೆ. ಭಗವಂತನು ನನಗೆ ತನ್ನ ಸೇವೆ ಮಾಡುವ ಅವಕಾಶವನ್ನೇ ಕಲ್ಪಿಸಿಕೊಟ್ಟರೂ ನಾನು ಮೌಢ್ಯತೆಯಿಂದ ಸ್ಥಾನಮಾನಗಳನ್ನು ಬೇಡಿದೆ. ದೊಡ್ಡ ಸಮ್ರಾಟನೊಬ್ಬನಿಂದ ಒಂದು ಹಿಡಿ ಭತ್ತದ ಹೊಟ್ಟನ್ನು ಬೇಡಿದಂತಾಯಿತು ನನ್ನ ಸ್ಥಿತಿ. ಮುಕುಂದನ ಚರಣಕಮಲಗಳ ಮಧುವನ್ನಾಶಿಸುವ ಭಕ್ತಜನರು ಅವನ ಸೇವೆಯೊಂದನ್ನೇ ಬೇಡುತ್ತಾ ತಾನಾಗಿ ಒದಗಿ ಬಂದ ಸುಖದಲ್ಲಿ ಸಂತೃಪ್ತರಾಗಿರುತ್ತಾರೆ. ಮಹಾಸ್ವಾಮಿ, ರಾಜಕುಮಾರನು ಊರಿಗೆ ಹಿಂದಿರುಗಿ ಬರುತ್ತಿದ್ದಾನೆ. ದೂತನೊಬ್ಬ ಉತ್ತಾನಪಾದರಾಜನ ಬಳಿ ಬಂದು ಹೇಳಿದನು. ಆ ಮಾತನ್ನು ಕೇಳಿ ರಾಜನಿಗೆ ಕರ್ಣಾನಂದವಾಯಿತು. ಮೃತನಾದವನಿಗೆ ಮತ್ತೆ ಪ್ರಾಣ ಬಂದಂತಾಯಿತು. ಆದರೆ ಅದನ್ನು ನಂಬುವುದೇ ಕಷ್ಟವಾಯಿತು. ತನ್ನಂಥ ಪಾಪಿಗೆ ಪುನಃ ಧ್ರುವನನ್ನು ನೋಡುವ ಪುಣ್ಯವಿದೆಯೇ? ಆದರೆ ನಾರದರು ಹೇಳಿದ್ದರಲ್ಲ, ಅದರಿಂದ ರಾಜನಿಗೆ ದೂತನ ಮಾತಿನಲ್ಲಿ ನಂಬಿಕೆ ಬಂದಿತು. ಆನಂದೋತ್ಸಾಹದಲ್ಲಿ ತನ್ನ ಕಂಠಿ ಮಾಲೆಯನ್ನು ತೆಗೆದು ಅವನಿಗೆ ಉಡುಗೊರೆಯಾಗಿತ್ತನು. ಮಗನನ್ನು ಕಾಣುವ ಉತ್ಸುಕತೆಯಲ್ಲಿ ಉತ್ತಮಾಶ್ವಗಳನ್ನು ಹೂಡಲ್ಪಟ್ಟ ಹೊನ್ನಿನ ರಥವನ್ನೇರಿ ಬ್ರಾಹ್ಮಣರಿಂದಲೂ ಗುರುಹಿರಿಯರಿಂದಲೂ ಬಂಧುಗಳಿಂದಲೂ ಸಮಾವೃತನಾಗಿ ಅವನು ಹೊರಟನು. ರಾಜನ ಹಿಂದೆ ವೇದಮಂತ್ರಗಳ ಘೋಷಣೆಯೊಂದಿಗೆ ಶಂಖ ಕೊಳಲು ದುಂದುಭಿಗಳ ನಿನಾದ ಮಾಡುತ್ತಾ ದೊಡ್ಡ ಮೆರವಣಿಗೆಯೇ ಹೊರಟಿತು. ರಾಣಿಯರಾದ ಸುನೀತಿ, ಸುರುಚಿಯರು ಉತ್ತಮನೊಂದಿಗೆ ಪಲಕ್ಕಿಯನ್ನೇರಿ ಹೊರಟರು.
ಧ್ರುವನು ಉಪವನವೊಂದರ ಬಳಿ ನಡೆದು ಬರುತ್ತಿರುವುದನ್ನು ದೂರದಿಂದಲೇ ಕಂಡ ರಾಜನು ಬೇಗನೆ ತನ್ನ ರಥದಿಂದಿಳಿದು ಅವನ ಬಳಿಗೆ ಓಡಿಹೋದನು. ತುಂಬು ಪ್ರೀತಿಯಿಂದ ಅವನನ್ನು ಬಾಚಿ ತಬ್ಬಿಕೊಂಡನು. ಹರಿಯ ಪಾದಾಬ್ಜಗಳ ಸ್ಪರ್ಶದಿಂದ ಪಾಪಶೇಷಗಳನ್ನು ಕಳೆದುಕೊಂಡು ಪವಿತ್ರವಾಗಿದ್ದ ಆ ಬಾಲಕನ ದೇಹವನ್ನು ಮುದ್ದಾಡಿ ರಾಜನು ಪುಳಕಿತನಾದನು. ಆನಂದೋದ್ವೇಗದಿಂದ ಮತ್ತೆ ಮತ್ತೆ ನಿಟ್ಟುಸಿರು ಬಿಟ್ಟನು. ಧ್ರುವನ ನೆತ್ತಿಯನ್ನು ಮತ್ತೆ ಮತ್ತೆ ಆಘ್ರಾಣಿಸುತ್ತಾ ಆನಂದ ಬಾಷ್ಪಗಳಿಂದ ಅವನನ್ನು ತೋಯಿಸಿಬಿಟ್ಟನು. ಪ್ರೇಮ ವಿಹ್ವಲತೆಯಿಂದ ರಾಜನಿಗೆ ಕಂಠವು ಬಿಗಿದು ಬಂದು ಮಾತೆ ಹೊರಡದಂತಾಯಿತು. ಸಜ್ಜನವರೇಣ್ಯನಾದ ಧ್ರುವನು ತನ್ನ ತಂದೆಯ ಪಾದಗಳಿಗೆರಗಿದನು. ತಂದೆಯು ಅವನನ್ನು ಆಶೀರ್ವದಿಸಿದ ಬಳಿಕ ತನ್ನ ಇಬ್ಬರು ತಾಯಂದಿರಿಗೂ ನಮಸ್ಕರಿಸಿದನು. ಹಿಂದಿನ ಗರ್ವವಡಗಿದ್ದ ಸುರುಚಿಯು ಅವನನ್ನು ಹಿಡಿದೆತ್ತಿ ಅಪ್ಪಿಕೊಂಡಳು. ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಚಿರಂಜೀವಿಯಾಗು ಮಗು ಎಂದು ಆಶೀರ್ವದಿಸಿದಳು. ಸುನೀತಿಯ ಆನಂದಕ್ಕಂತೂ ಪಾರವೇ ಇರಲಿಲ್ಲ. ಮಾತೃ ವಾತ್ಸಲ್ಯದಿಂದ ಅವಳ ಸ್ತನಗಳಲ್ಲಿ ಹಾಲು ತುಂಬಿ ಹರಿಯತೊಡಗಿತು. ಮತ್ತೆ ಮತ್ತೆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ತನ್ನ ವೀರಪುತ್ರನ ದೇಹವನ್ನು ನೆನೆಸಿದಳು. ಮಹಾರಾಣಿ, ನೀನು ಭಾಗ್ಯವಂತೆ. ಸುನೀತಿಗೆ ಅವಳ ಸಖಿಯರು ಹೇಳಿದರು, ಕಳೆದು ಹೋಗಿದ್ದ ನಿನ್ನ ಮಗನು ಹಿಂದಿರುಗಿ ಬಿಟ್ಟ. ಇನ್ನೇನೂ ಭಯವಿಲ್ಲ. ನಿನ್ನ ದುಃಖಗಳನ್ನೆಲ್ಲ ಅವನು ನಿವಾರಿಸುತ್ತಾನೆ. ನೀನು ಆರ್ತರ ಸಂಕಟಗಳನ್ನೆಲ್ಲ ಪರಿಹರಿಸುವ ಆ ಭಗವಂತನನ್ನು ಪೂಜಿಸಿರಬೇಕು. ಅವನನ್ನು ಧ್ಯಾನಿಸುವವರು ಜನನ ಮರಣಗಳಿಂದ ಕೂಡಿರುವ ಈ ಸಂಸಾರ ಚಕ್ರದಿಂದ ಮುಕ್ತರಾಗುತ್ತಾರೆ. ಉತ್ತಮನು ಪ್ರೀತಿಯಿಂದ ಧ್ರುವನನ್ನಾಲಂಗಿಸಿಕೊಂಡನು. ಭಾವಪರವಶತೆಯಿಂದ ಅವರಿರುವರು ಪುಳಕಿತರಾದರು. ಹರಿಯು ಪ್ರಸನ್ನನಾದ ವ್ಯಕ್ತಿಯನ್ನು ಯಾರು ತಾನೇ ಸನ್ಮಾನಿಸುವುದಿಲ್ಲ. ಹಳ್ಳದ ಕಡೆಗೆ ನೀರು ತಾನಾಗಿಯೇ ಹರಿಯುವಂತೆ ಎಲ್ಲರೂ ಅವನನ್ನು ವಂದಿಸುತ್ತಾರೆ. ಜನರೆಲ್ಲರೂ ಧ್ರುವನನ್ನು ಕೊಂಡಾಡುತ್ತಿರಲು ಉತ್ತಾನಪಾದ ರಾಜನು ಪರಮ ಹೃಷ್ಟನಾಗಿ ಅವನನ್ನು ಉತ್ತಮನನ್ನು ಪಟ್ಟದಾನೆಯ ಮೇಲೆ ಕೂರಿಸಿಕೊಂಡು ನಗರಕ್ಕೆ ಹಿಂದಿರುಗಿದನು. ಇಡೀ ನಗರವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಬಾಳೆಗೊನೆಗಳಿಂದಲೂ ಎಳೆಯ ಅಡಿಕೆ ಗಿಡಗಳಿಂದಲೂ ಮಾವಿನ ಚಿಗುರುಗಳಿಂದಲೂ ಹೂಮಾಲೆಗಳಿಂದಲೂ ಮಕರ ದ್ವಾರಗಳಿಂದಲೂ ನಗರವು ಕಂಗೊಳಿಸುತ್ತಿತ್ತು. ದ್ವಾರಗಳು ಸುಂದರ ದೀಪಗಳಿಂದಲೂ ರಮ್ಯ ವಸ್ತ್ರಗಳಿಂದ ಅಲಂಕೃತವಾಗಿದ್ದ ಪೂರ್ಣಕುಂಭಗಳಿಂದಲೂ ಬಹುವೈಭವೋಪೇತವಾಗಿ ಕಾಣುತ್ತಿದ್ದವು. ನಗರದ ತುಂಬ ಇದ್ದ ಅದ್ಭುತ ಪ್ರಾಕಾರಗಳು, ಗೋಪುರಗಳಿಂದ ಯುಕ್ತವಾಗಿದ್ದ ಭವ್ಯ ಸದನಗಳು ಮಾಲ್ಯಾಭರಣಗಳಿಂದ ಸಿಂಗರಿಸಲ್ಪಟ್ಟು ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತಿದ್ದವು. ಆಗಸದಲ್ಲಿ ಜಾಜ್ವಲ್ಯಮಾನವಾಗಿ ಹೊಳೆಯುತ್ತಿದ್ದ ವಿಮಾನಗಳು ಹಾರಾಡುತ್ತಿದ್ದವು. ನಗರದ ಪ್ರಾಂಗಣಗಳನ್ನು ಹಾದಿಬೀದಿಗಳನ್ನು ಶುದ್ಧವಾಗಿ ತೊಳೆದು ಗಂಧಾಕ್ಷತೆಗಳಿಂದಲೂ ಫಲಪುಷ್ಪಗಳಿಂದಲೂ ಮತ್ತಿತರ ಮಂಗಳದ್ರವ್ಯಗಳಿಂದಲೂ ಒಪ್ಪ ಓರಣ ಮಾಡಿದ್ದರು. ಧ್ರುವಕುಮಾರನು ಮೆರವಣಿಗೆಯಲ್ಲಿ ಬರುತ್ತಿದ್ದಂತೆ ಪುರಸ್ತ್ರೀಯರು ತಮ್ಮ ಕೈಗಳಲ್ಲಿ ಸಾಸಿವೆ ಅಕ್ಷತೆಗಳನ್ನು ತುಂಬಿದ್ದ ತಟ್ಟೆಗಳನ್ನು ಫಲಪುಷ್ಪಗರಿಕೆಗಳನ್ನು ಶುದ್ಧವಾದ ನೀರು ಮತ್ತು ಮೊಸರು ತುಂಬಿದ ಕುಂಭಗಳನ್ನು ಹಿಡಿದು ಅವನನ್ನು ಸ್ವಾಗತಿಸಿದರು. ಮಧುರವಾದ ಹಾಡುಗಳನ್ನು ಹಾಡುತ್ತಾ ಆ ಸಾಧ್ವಿಮಣಿಯರು ಅವನಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿದರು. ಹೀಗೆ ರಾಜಮರ್ಯಾದೆಯಿಂದ ಮೆರವಣಿಗೆಯಲ್ಲಿ ಸಾಗಿದ ಧ್ರುವಕುಮಾರನು ತನ್ನ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು. ಮುತ್ತು ರತ್ನಗಳಿಂದ ಸಿಂಗರಿಸಲ್ಪಟ್ಟಿದ್ದ ಆ ಅರಮನೆಯು ದೇವಸದನದಂತೆ ದೇದೀಪ್ಯಮಾನವಾಗಿತ್ತು. ಆ ಅರಮನೆಯಲ್ಲಿದ್ದ ಹಾಸಿಗೆಗಳು ಹಾಲಿನ ನೊರೆಯ ಬಿಳುಪಿನಿಂದ ಕೂಡಿ ಬಹು ಸುಂದರವಾಗಿದ್ದವು ಹಾಗೂ ಅತಿ ಕೋಮಲವಾಗಿದ್ದವು. ಅವುಗಳನ್ನು ಹಾಸಿದ್ದ ಮಂಚಗಳು ದಂತದಿಂದ ಮಾಡಲ್ಪಟ್ಟಿದ್ದು ಸ್ವರ್ಣಾಭರಣಯುಕ್ತವಾಗಿದ್ದವು. ಆಸನಗಳೆಲ್ಲವೂ ಚಿನ್ನದಿಂದ ಮಾಡಲ್ಪಟ್ಟಿದ್ದು ಬಹು ರಮಣೀಯವಾಗಿದ್ದವು. ಆ ಅರಮನೆಯ ಗೋಡೆಗಳು ಸ್ಫಟಿಕದಿಂದ ಮಾಡಲ್ಪಟ್ಟಿದ್ದು ವಜ್ರ, ಮರಕತ, ಮಾಣಿಕ್ಯವೇ ಮೊದಲಾದ ನವರತ್ನಗಳಿಂದ ಅಲಂಕೃತವಾಗಿದ್ದವು. ರತ್ನದೀಪಗಳನ್ನು ಹಿಡಿದಿದ್ದ ಸ್ತ್ರೀರೂಪದ ಕೆತ್ತನೆಗಳು ಲಾವಣ್ಯಾತಿಶಯಗಳಿಂದ ರಮ್ಯ ಮನೋಹರವಾಗಿದ್ದವು. ಆ ಅರಮನೆಯನ್ನು ಸುತ್ತುವರಿದಿದ್ದ ಉದ್ಯಾನಗಳು ಸ್ವರ್ಗಲೋಕದ ಅದ್ಭುತ ವೃಕ್ಷಗಳಿಂದ ಸಂಪನ್ನವಾಗಿದ್ದವು. ಹಸಿರು ಸೊಬಗಿನ ಆ ರಮ್ಯ ತಾಣಗಳಲ್ಲಿ ಪಕ್ಷಿಗಳು ತಮ್ಮ ಜೊತೆಗಳೊಂದಿಗೆ ಮಧುರವಾಗಿ ಹಾಡುತ್ತಿದ್ದರೆ
ಮಧುಪಾನ ಮಾಡಿ ಮತ್ತೇರಿದ್ದ ಭ್ರಮರಗಳು ಮನೋಹರವಾಗಿ ಝೇಂಕರಿಸುತ್ತಿದ್ದವು. ಆ ಉದ್ಯಾನಗಳಲ್ಲಿ ವಜ್ರವೈಡೂರ್ಯಯುಕ್ತವಾದ ಸೋಪಾನಗಳಿಂದ ಕೂಡಿದ್ದ ಸುಂದರ ಸರಸ್ಸುಗಳಿದ್ದವು. ಕಮಲ ಕನ್ನೈದಿಲೆಗಳು ತುಂಬಿದ್ದ ಆ ರಮಣೀಯ ಸರೋವರಗಳಲ್ಲಿ ಹಂಸಕಾರಂಡವ ಚಕ್ರವಾಕಗಳು ನಲಿನಲಿಯುತ್ತಾ ವಿಹರಿಸುತ್ತಿದ್ದವು. ಇಂಥ ಸುಂದರ ಅರಮನೆಯಲ್ಲಿ ತನ್ನ ತಂದೆಯ ಪ್ರೀತಿಯ ಆರೈಕೆಯಿಂದ ಧ್ರುವನು ಸ್ವರ್ಗದಲ್ಲಿ ವಾಸಿಸುವ ದೇವತೆಯಂತೆ ಬಾಳಿದನು. ಧ್ರುವನು ತಪಶ್ಚರ್ಯೆಗೆಂದು ಕಾಡಿಗೆ ಹೋಗಿದ್ದಾಗ ರಾಜರ್ಷಿ ಉತ್ತಾನಪಾದನು ಅವನ ಪ್ರಭಾವದ ಬಗ್ಗೆ ನಾರದರಿಂದ ಕೇಳಿ ತಿಳಿದಿದ್ದನು. ಈಗ ಅದನ್ನು ತಾನೇ ಕಣ್ಣಾರೆ ಕಂಡು ಬಹು ವಿಸ್ಮಿತನಾದನು. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.